ಮಕ್ಕಳೇ, ಅಡವಿಯಲ್ಲಿ ವಾಸ ಮಾಡತಕ್ಕಂತಹ ಒಂದು ನರಿ ದಾರಿ ತಪ್ಪಿ ನಗರಕ್ಕೆ ಬಂತು. ಎಲ್ಲಿ ಹೋಗಬೇಕು ಏನು ಅಂತ ಅದಕ್ಕೆ ಸರಿಯಾದಂತಹ ದಾರಿಯೂ ಇಲ್ಲದೆ ತುಂಬ ಕಂಗಾಲಾಗಿತ್ತು. ಹಾಗಾಗಿ ಅಲ್ಲೇ ಒಂದು ಮನೆಯ ಅಂಚಿನಲ್ಲಿ ಇದ್ದಂತಹ ನೀಲಿಯ ಬಣ್ಣದಲ್ಲಿ ಬಿದ್ದುಬಿಡ್ತು. ಅಲ್ಲಿಯೇ ಇದ್ದಂತಹ ಸೇವಕರು, ಅಯ್ಯೋ ನೀಲಿ ಬಣ್ಣದಲ್ಲಿ ಬಿದ್ದು ಬಿಡ್ತಲ್ಲ ನರಿ ಎಂದು ಅನುಕಂಪದಿಂದ ಆ ನರಿಯನ್ನು ನೀಲಿ ಬಣ್ಣದ ಪಾತ್ರೆಯಿಂದ ಹೊರಗೆ ತೆಗೆದು ಇಟ್ಟರು. ತಕ್ಷಣ ನರಿ ಓಡಲು ಪ್ರಾರಂಭಿಸಿತು. ಸುತ್ತಮುತ್ತಲು ನೋಡಿದವರೆಲ್ಲ ಅದೇ ಏನೋ ಬೇರೆ ಪ್ರಾಣಿ ಬಂದಿದೆ, ಯಾವುದೋ ಪ್ರಾಣಿ ಬಂದಿದೆ ಎಂದು ನೋಡ್ತಾ ಇದ್ದರು. ನರಿ ತನ್ನನ್ನು ತಾನು ನೋಡಿಕೊಂಡಿತ್ತು. ಓಹೋ, ಈಗೋ ನಾನು ಇಷ್ಟು ಸುಂದರ ಕಾಣ್ತಾ ಇದ್ದೇನೆ, ಈಗ ಮೊದಲಿನ ನರಿ ನಾನಲ್ಲ. ನೋಡಿ ಹೇಗೆ ಎಷ್ಟು ಜನ ನನ್ನನ್ನು ನೋಡ್ತಾ ಇದ್ದಾರೆ, ನಗುತ್ತಾ ಇದ್ದಾರೆ. ಇದೇ ಬಣ್ಣವನ್ನು ತಾನು ಇಟ್ಟುಕೊಳ್ಬೇಕು, ತಾನು ಇದಕ್ಕೆ ರಾಜನಾಗಬೇಕು, ಎಲ್ಲ ಪ್ರಾಣಿಗಳಿಗೂ ತಾನು ರಾಜನೇ ಎಂಬುದಾಗಿ ಹೇಳಬೇಕು ಎಂದು ತೀರ್ಮಾನ ಮಾಡಿ ಅತಿಯಾದಂತಹ ಆಸೆಯನ್ನು ಮಾಡಿಕೊಂಡು ಅಡವಿಯೊಳಗೆ ಹೋಯಿತು. ಎಲ್ಲರಲ್ಲೂ ತಾನು ರಾಜ, ವಿಶೇಷವಾದಂತಹ ವ್ಯಕ್ತಿತ್ವ ಇದ್ದಂಥವನು, ನಾನು ವಿಶೇಷವಾದಂತಹ ಪ್ರಾಣಿಯೂ ಹೌದು. ಹಾಗಾಗಿ ತಾನು ಈ ಪ್ರಾಣಿಗಳೆಲ್ಲರಿಗೂ ರಾಜ ಎಂಬುದಾಗಿ ಹೇಳತೊಡಗಿತು. ಉಳಿದ ನರಿಗಳಿಗೆ ಇದು ಗೊತ್ತಾಯಿತು. ಇದೇನೋ ಅಪಾಯ ಮಾಡಿಕೊಳ್ಳುತ್ತದೆ ಈ ರೀತಿ ಸುಳ್ಳನ್ನು ಹೇಳಿ ಅಂಥೇಳಿ ಅವರು ಒಂದೆರಡು ಹಿರಿಯರು, ನರಿಗಳಲ್ಲೇ ಹಿರಿಯರಾದಂಥವರು ಬಂದು, ಏ ನರಿಯೇ, ಈ ರೀತಿ ವಂಚನೆ ಮಾಡಬೇಡ, ಅದು ನಿನಗೆ ಅಪಾಯ, ಸುಳ್ಳು ಹೇಳಬೇಡ, ತಾನು ನರಿಯಲ್ಲ, ತಾನು ಯಾವುದೋ ವಿಶೇಷವಾದಂಥ ಪ್ರಾಣಿ ಎಂದು ಜನರನ್ನು ನಂಬಿಸ್ತಾ ಇದ್ದೀಯ ನೀನು, ಉಳಿದ ಪ್ರಾಣಿಗಳನ್ನು, ಇದು ನಿನಗೆ ಅಪಾಯವನ್ನು ತಂದೊಡ್ಡುತ್ತದೆ. ಹಾಗೆಲ್ಲ ನನಗೆ ಯಾರು ಹೇಳ್ಕೊಡೋಂಥವ್ರು, ನಾನು ನರಿಯಲ್ಲ, ನಾನು ವಿಶೇಷವಾದಂಥ ಪ್ರಾಣಿನೇ, ನನ್ನ ಬಣ್ಣವನ್ನು ನೋಡಿ ಅಹಂಕಾರದಿಂದ ಸೊಕ್ಕಿನಿಂದ ಹೇಳಿಬಿಡ್ತು ನರಿ. ಆಗ ನರಿಗಳಿಗೆ ಏನು ಮಾಡಬೇಕು ಅಂಥೇಳಿ ಗೊತ್ತಾಗಲಿಲ್ಲ. ಬೇಸರದಿಂದ ಅವು ಹಿಂದಿರುಗಿದವು. ಸಂಜೆಯಾದ ಕೂಡಲೇ ನರಿಗಳೆಲ್ಲ ಅತ್ಯಂತ ಸಂತೋಷದಿಂದ ಜೋರಾಗಿ ಕೂಗಾಡತೊಡಗಿದವು. ನರಿ ಕೂಗ್ತವೆ. ಕೂಗಾಡತೊಡಗಿದಾಗ ಸಮೀಪದಲ್ಲಿಯೇ ಇದ್ದಂತಹ ಈ ನೀಲಿ ಬಣ್ಣದಿಂದ ಇದ್ದಂತಹ ನರಿ, ತಾನು ಯಾವುದು ರಾಜ ಎಂದು ಹೇಳ್ಕೊಳ್ತಾ ಇತ್ತೋ ಆ ನರಿಗಳ ಹಾಗೆ ನರಿಗಳ ಜೊತೆಯಲ್ಲಿ ಕೂಗಲು ಪ್ರಾರಂಭಿಸಿತು. ಆಗ ಸುತ್ತಮುತ್ತಲಿದ್ದಂತಹ ಹುಲಿಗಳಿಗೆ, ಸಿಂಹಗಳಿಗೆ, ಅಯ್ಯೋ ಇದು ವಿಶೇಷ ಪ್ರಾಣಿ ಅಲ್ಲ, ಇದು ನಮ್ಮ ಮುಂದೆ ಓಡಾಡಿಕೊಂಡಿದ್ದಂತಹ ಈ ನರಿ ಅಂಥೇಳಿ ನರಿಯ ಮೈ ಮೇಲೆ ಬಿದ್ದು ಅದನ್ನು ಮುರಿದು ತಿಂದುಬಿಟ್ಟವು. ಇದು ಒಂದು ಕಥೆ. ಸುಳ್ಳು ಹೇಳಬಾರ್ದು ಯಾವಾಗಲೂ. ಮನುಷ್ಯ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ವರ್ತನೆಯನ್ನು ಮಾಡಬೇಕು ಹೊರತಾಗಿ ಅದನ್ನು ಮೀರಿ ವರ್ತಿಸಿದರೆ ಪರಿಣಾಮ ಕೆಟ್ಟದ್ದಾಗ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.